ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮತ್ತು ನಿಮಗೆ ಏನು ಈಗಾಗಲೇ ಮೊರಾರ್ಜಿ ದೇಸಾಯಿಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದ್ದು, ಆ ಒಂದು ಸೀಟಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಅಡ್ಮಿಷನ್ ಕೊನೆಯ ದಿನಾಂಕನೂ ಕೂಡ ಅದರ ಬಗ್ಗೆ ನಾನು ಮಾಹಿತಿಯನ್ನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಅದರಲ್ಲಿ ಕೂಡ ನೀವು ಮತ್ತೊಂದು ಸಲ ಆ ಒಂದು ಮಾಹಿತಿಯನ್ನು ನೋಡ್ಕೋಬೋದು. ಅದೇ ರೀತಿಯಾಗಿ ಮೊನ್ನೆ ತಾನು 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ನಿಮಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಯಾವ್ಯಾವ ದಾಖಲೆಗಳನ್ನು, ಅಂದರೆ 2ನೇ ಸುತ್ತಿನ ಬರೋಕ್ಕಿಂತ ಮುಂಚೆ ನೀವು ನಿಮ್ಮೊಂದಿಗೆ ದಾಖಲೆಗಳನ್ನು ಯಾವ್ಯಾವುದನ್ನು ತೆಗೆದಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿಡಿಯೋ ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದನ್ನು ಕೂಡ ತಾವು ನೋಡಿಕೊಂಡು ಮಾಹಿತಿಯನ್ನು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಿದ್ಧಪಡಿಸ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿನ ಸೀಟು ಹಂಚಿಕೆ ಯಾವುದೇ ಒಂದು ಸೀಟು ಹಂಚಿಕೆಗಳು ಇನ್ನೂ ಕೂಡ ಏನೂ ಬಿಡುಗಡೆ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಅಧಿಸೂಚನೆಯಲ್ಲಿ ಹೋದ ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಸೀಟು ಹಂಚಿಕೆಗಳ ಬಗ್ಗೆ ದಿನಾಂಕವನ್ನು ಅವರು ಏನು ಪ್ರಕಟಣೆ ಮಾಡಿಲ್ಲ. ಯಾವ ಒಂದು ಕಾರಣಕ್ಕೆ ಅದು ತಡವಾಗಿದೆ ಅನ್ನೋದು ಕೂಡ ನಮಗೆ ಸರಿಯಾಗಿ ತಿಳಿದು ಬಂದಿಲ್ಲ. ಮೇ ಬಿ ಏನಾದರೂ ತಾಂತ್ರಿಕ ದೋಷ ಇರ್ಬೋದು, ಅಥವಾ ಸೀಟು ಹಂಚಿಕೆಯಲ್ಲಿ ಏನಾದರೂ ಅಂದರೆ ಇಲ್ಲಿ ಒಂದು ಏನು ವ್ಯತ್ಯಾಸವನ್ನು ಮಾಡಿದ್ರು. ಅಂದರೆ ಪರಿಷ್ಕೃತ ಮೊದಲನೇ ಸುತ್ತಿನಲ್ಲಿ ಒಂದು ಅಂಕಗಳನ್ನು ಬಿಟ್ಟರು, ನಂತರ ಪರಿಷ್ಕೃತ ಅಂಕಗಳನ್ನು ಕೂಡ ಬಿಟ್ಟರು. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳ ಅಂಕಗಳು ಹೆಚ್ಚು ಕಡಿಮೆ ಆಗಿರಬಹುದು ಮತ್ತು ಅದೇ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಸೋಕ್ಕೂ ಕೂಡ ನಿಮಗೆ ಅವರು ಅವಕಾಶವನ್ನು ಕೊಟ್ಟಿದ್ದರು. ಆ ಒಂದು ಕಾರಣದಿಂದ ಏನಾದರೂ ಈ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ತಡವಾಗಿರಬಹುದು. ಮೇ ಬಿ ಕಾದು ನೋಡೋಣ. ಮೇ ಬಿ ಇವತ್ತು ಏನಾದರೂ ಬರ್ಬೋದು, ಅಥವಾ ಸೋಮವಾರ ಹಿಂಗೆ ಏನಾದರೂ ರಿಸಲ್ಟ್ಗಳು ಬರುವಂಥ ಸಾಧ್ಯತೆ ಇರ್ಬೋದು. ಬಂದದ್ದು ನಿಮಗೆ ಏನಾದರೂ ಅಂತಂದರೆ ಡೌಟ್ಸ್ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈ ಮಾಹಿತಿ ಬಂದ ತಕ್ಷಣ ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೇ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಮ್ಮ ಚಾನಲಿಂದ ಬರುವಂತಹ ಎಲ್ಲ ಮಾಹಿತಿಗಳು ಸುಲಭವಾಗಿ ತಲುಪ್ತವೆ. ಅದೇ ರೀತಿಯಾಗಿ ದಾಖಲಾತಿಗಳು ಏನೇನು ನಿಮಗೆ ಏನು ಡಾಕ್ಯುಮೆಂಟ್ಸ್ಗಳು ಬೇಕು, ಇನ್ನೂ ಸಮಯ ಮುಗಿದಿಲ್ಲ, ಇನ್ನೂ ಸಮಯ ಇದೆ. ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡಿ ಇಟ್ಕೊಳ್ರಿ. ಅಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ, ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಏನು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ಅದಕ್ಕೆ ಸಫರ್ ಆಗೋರು ನೀವೇ. ಸೊ ಒಂದು ಕಾರಣದಿಂದ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಮಾಡಿಸಿಟ್ಕೊಳ್ರಿ. ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣ ನಿಮಗೆ ನಾನು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.